ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶುಭ ಸುದ್ದಿ ಕನ್ನಡ ಲಾಗ್. ನಿಮ್ಮನೆಯಲ್ಲೂ ಹಸ್ಬೆಂಡು ಮಕ್ಕಳು ಎಲ್ಲರೂ ಬೈತಾ ಇರ್ತಾರ, ನಿನ್ಗೇನು ಮಾಡಕ್ಕೆ ಬರುತ್ತೆ, ಒಂದೇ ಥರ ಮಾಡ್ತೀಯಾ, ಕಬಾಬ್ ಮಾಡ್ತೀಯಾ, ಫ್ರೈ ಮಾಡ್ತೀಯಾ, ಸಾಂಬಾರ್ ಮಾಡ್ತೀಯಾ, ಚಿಕನ್ ಗೊಜ್ಜು ಮಾಡ್ತೀಯಾ, ಇಷ್ಟು ಬಿಟ್ಟರೆ ಬೇರೆ ಏನು ಬರುತ್ತೆ ಅಂತ ಬೈತಾ ಇರ್ತಾರ. ಸೊ ಈ ಥರ ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಈ ಥರ ಚಿಕನ್ ಮಾಡ್ಕೊಂಡು ತಿನ್ನಿ. ನಿಮಗೂ ಯಾರಾದರೂ ಬೈತಾ ಇದ್ರೆ ಬೆನ್ತಟ್ಟಿ ಸಪೋರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ತುಂಬ ಈಸಿ. ಗ್ರಿಲ್ ಇಲ್ಲ ಅಂದ್ರೂ ತವಾ ಮೇಲೆ ಹರಿಯಾಲಿ ಚಿಕನ್ ಟಿಕ್ಕಾ ಮಾಡೋದು ಹೇಗೆ ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಫಸ್ಟ್ ಇಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಇದಷ್ಟೂ ರುಬ್ಕೊಳ್ಬೇಕು. ರುಬ್ಬಿ ನೀರು ಹಾಕೊಳ್ದಲೇ ರುಬ್ಕೋಬೇಕು. ನೈಸ್ ಪೇಸ್ಟ್ ಮಾಡ್ಕೋಬೇಕು. ಸೊ ಗ್ರೀನ್ ಕಲರ್ ಮಸಾಲೆ ರೆಡಿ ಆಗುತ್ತೆ ಇದು ರುಬ್ಬಿದ್ದಾದಮೇಲೆ. ಚಿಕನ್ನ ತೊಗೊಂಬಂದಿರ್ತೀವಲ್ವ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಬೋನ್ಲೆಸ್ ಇರೋದು ಸಾಫ್ಟ್ ಚಿಕನ್ ಬರುತ್ತಲ್ಲ ನೋಡಿ, ಈ ಥರ ಸಾಫ್ಟ್ ಆಗಿರಬೇಕು. ಅದಷ್ಟು ನಾನು ಒಂದು 3/4 kg ಚಿಕನ್ನ ಇಲ್ಲಿ ಆರಿಸ್ಕೊಂಡಿದ್ದೀನಿ. ಎಲ್ಲ ಸೆಲೆಕ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಪುಡಿ, ಜೀರಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಾಗಿದ್ದಾದಮೇಲೆ ಈ ರುಬ್ಬಿದ್ದೀವಲ್ವ ಮಸಾಲೆ ಅದಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಮಸಾಲೆನ ನಾನು ಮಿಕ್ಸಿ ಜಾರಿಂದ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ನೀರು ಹಾಕ್ಬಾರ್ದು, ನೀರು ಹಾಕ್ಕೊಳ್ದೇ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಾದಮೇಲೆ ಸಾಲ್ಟ್ ಹಾಕಿದ್ಮೇಲೆ ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರು, ನೀರು ಅಕಸ್ಮಾತ್ ನೀರಿದ್ರೂ ಈ ಥರ ಸೋಸ್ಕೊಂಡು ಗಟ್ಟಿ ಮೊಸರನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ತೊಗೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಮೊಸರು ಹಾಕಿದ್ದಾದಮೇಲೆ 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಗರಂ ಮಸಾಲೆ, ಇದು 1 ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ. ನೀವು ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಬೋದು. ಇದಕ್ಕೇನು ಪರ್ಟಿಕ್ಯುಲರ್ ಇದೇ ಹಾಕಬೇಕು ಅಂತ ಇಲ್ಲ. ನಾನು 1 ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕಿ ಇದೆಲ್ಲದನ್ನು ಚೆನ್ನಾಗಿ ಮಸಾಲೆನ ಚಿಕನ್ನಿಗೆ ಕೈಯಿಂದನೇ ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಬಿಡಬೇಕು. ಟೈಮ್ ಇದ್ದರೆ 1 ಅವರು ಫ್ರಿಜ್ಜಲ್ಲಿ ಇಟ್ಬಿಡಿ. ಇಲ್ಲ ಟೈಮ್ ಇಲ್ಲ ನಮಗೆ ಬೇಗ ಮಾಡಬೇಕು ಅನ್ನೋರು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದ್ರೂ ನೀಟಾಗಿ ಕಲಸಿ ಮ್ಯಾರಿನೇಟ್ ಆಗಬೇಕು. ನಾವು ಈ ಮೊಸರು ಹಾಕಿರೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ರಸ ಎಲ್ಲ ಇಟ್ಕೋಬೇಕು. ಚಿಕನ್ನಿಗೆ ಮಸಾಲೆ ಹಿಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವು ಹೋಟೆಲ್ಗಳಲ್ಲಿ ಡಾಬಾಗಳಲ್ಲಿ ನೋಡ್ಬೋದು ನೀವು ಕಲರ್ನ ಯೂಸ್ ಮಾಡಿರ್ತಾರೆ. ಸೊ ಅಟ್ರಾಕ್ಟಿವ್ ಆಗಲಿ ಫುಡ್ಡಿಗೆ ಅಂತ. ಸೊ ಕೆಮಿಕಲ್ ಇರೋ ಕಲರ್ಗಳನ್ನ ತಿಂದು ನಾವು ನಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಇರೋ ನ್ಯಾಚುರಲಾಗಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಅಷ್ಟೇ. ನಾನು 1 ಅವರು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇವಾಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಗ್ರೀನ್ ಮತ್ತು ಯೆಲ್ಲೋಯಿಶ್ ಥರ ಮತ್ತು ಗಟ್ಟಿನೂ ಆಗಿದೆ. ನಾನು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ಬೇಗ ಆಗಲಿ ಅಂತ. ನೋಡಿ ಈ ಥರ ಸಾಫ್ಟ್ ಆಗಿದೆ. ನಾವು ಈ ಥರ ಕಡ್ಡಿನ ತೊಗೊಂಡಿದ್ದೀನಿ. ಈ ಬಟ್ಟೆ ಒಣಗಾಕೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ತಂತಿ, ನಾನು ಆ ತಂತಿನ ತೊಗೊಂಡಿದ್ದೀನಿ. ನನ್ನ ಹತ್ರ ಬ್ಯಾಂಬೂ ಸ್ಟಿಕ್ ಇರಲಿಲ್ಲ. ನಿಮ್ಮ ಹತ್ರ ಬ್ಯಾಂಬೂ ಸ್ಟಿಕ್ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು. ಈ ತಂತಿಗೆ ನಾನು ಒಂದು 5 ಪೀಸು ಈ ಥರ ಪೋಣಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಗ್ರಿಲ್ ಇಲ್ಲ. ಸೊ ಹಾಗಾಗಿ ನಾನು ತವಾ ಮೇಲೇ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ತವಾದಲ್ಲೇ ಮಾಡ್ತಾ ಇದ್ದೀನಿ ಇವತ್ತು. ಈ ಪೋಣಿಸಿದ್ದಾದಮೇಲೆ ನೋಡಿ ಈ ಥರ ನಾವು ಚಪಾತಿ ಎಲ್ಲ ಬೇಯಿಸ್ತೀವಲ್ವ, ನಾನ್ ಸ್ಟಿಕ್ ತವಾ ಅದನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಆಯಿಲ್ನ ಸ್ವಲ್ಪ ಹಾಕಿ ಈ ಥರ 3 ಕಡ್ಡಿಗೆ ಪೋಣಿಸ್ಕೊಂಡಿದ್ದೀನಿ. ಒಂದು 4 ಪೀಸು ಈ ಥರ ಪೋಣಿಸ್ಕೊಂಡಿದ್ದೀನಿ. ಅದು ತವಾ ಮೇಲೆ ಬೇಯೋದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತ್ರನೇ ತೊಗೊಂಡಿದ್ದೀನಿ. ನೋಡಿ ಈ ಥರ. ಆಮೇಲೆ ಇದು ಹಾಕಿದ್ದಾದಮೇಲೆ ಮೇಲ್ಗಡೆನೇ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಳ್ಬೇಕು. ಇದು ಮಾಡ್ಕೊಳ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು. ಉಲ್ಟಾ ಒಂದೊಂದು ಕಡೆ ಬೆಂದಂಗೆ ಈ ಥರ ತಿರುಗಿಸ್ಕೊತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಮ್ಯಾರಿನೇಟ್ ಮಾಡಿಟ್ಟಿರೋದ್ರಿಂದ ಚಿಕನ್ ಬೇಗ ಫ್ರೈ ಆಗುತ್ತೆ. ಏನು ಅಷ್ಟೊಂದೆಲ್ಲ ತುಂಬ ಹೊತ್ತು ಬೇಯಿಸೋದೇನು ಬೇಡ. ತುಂಬಾ ಚೆನ್ನಾಗಿರುತ್ತೆ ಮೊಸರು ಹಾಕಿರೋದ್ರಿಂದ. ಮತ್ತು ನಾನು ಎಷ್ಟು ಮಸಾಲೆನೇ ಯೂಸ್ ಮಾಡಿದ್ದೀನಿ ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಲಿಡ್ ಇದ್ದರೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಬೇಗ ಬೇಯಿಸ್ಕೊಳ್ಬೋದು. ಸ್ವಲ್ಪ ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಬೆಂದೋಗುತ್ತೆ. ಮ್ಯಾರಿನೇಟ್ ಮಾಡಿರ್ತೀವಲ್ವ, ಸೊ ಬೇಗ ಚಿಕನ್ ಬೇಯುತ್ತೆ. ಟೇಸ್ಟ್ ಮಾತ್ರ ಮಸ್ತಾಗಿತ್ತು ಫ್ರೆಂಡ್ಸ್. ನಮ್ಮನೆಯಲ್ಲಿ ಗ್ರಿಲ್ ಇಲ್ವಲ್ಲ, ಸೊ ಏನು ಮಾಡೋದು, ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಅಂತ ಯಾರ್ಯಾರು ಅನ್ಕೊಳ್ತಾ ಇದ್ದೀರೋ, ಈಗ ತವಾನ ಇಟ್ಟು ಮಾಡಿ ತೋರಿಸಿದ್ದೀನಿ. ಇದರಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲ ಅಂತ ಕೊರಗೋದಕ್ಕಿಂತ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಮಾಡ್ಕೊಂಡು ತಿಂದು ನೋಡಿ. ತುಂಬ ಚೆನ್ನಾಗಿತ್ತು. ನಮ್ಮನೇಲಂತೂ ಇಡೀ ಪ್ಲೇಟ್ ಖಾಲಿ ಮಾಡ್ತಾಯಿದ್ರು. ಒಂದೇ ಥರ ಮಾಡ್ತಾ ಇರ್ತೀಯ ಅಂತ ಹಸ್ಬೆಂಡು, ಮಕ್ಕಳು ಎಲ್ಲರೂ ಹೇಳ್ತಾಯಿದ್ರು. ಸೊ ಇದು ಹೊಸದಾಗಿ ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸ್ಪೈಸಿ ಆಗಿತ್ತು. ನೋಡಿ ಒಳಗಡೆ ಎಲ್ಲ ಚಿಕನ್ನು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಪ್ಲೇಟ್ ಪೂರ್ತಿ ಖಾಲಿ ಮಾಡ್ತಾಯಿದ್ರು. ಸೊ ನೀವು ಎಲ್ಲರೂ ಟ್ರೈ ಮಾಡಿ, 100% ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ.
ಇಷ್ಟ ಆದಮೇಲೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗೋಗುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ಚಿಕನ್ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್.